ಒಂದು ಪುಟಾಣಿ ಮಿಲ್ಕ್ ಕೇಕ್ ಇದೆ. ಸೊ ಹ್ಯಾಪಿ ನ್ಯೂ ಇಯರ್. ಸೊ ಗೈಸ್, ಕೆಳಗಡೆ ಹೋಗಿದ್ದೆ, ಗ್ರೋಸರೀಸ್ ಆರ್ಡರ್ ಮಾಡಿತ್ತು ಮತ್ತು ಫ್ಲವರ್ಸ್ ಎಲ್ಲ ಬಂದಿದೆ. ಸೊ ನೋಡಿ, ಪೇಂಟ್ ಡಬ್ಬ ಇಲ್ಲಿದೆ ಮತ್ತು ರೋಲರ್ ಇದೆ, ಪೇಂಟ್ ಬ್ರಷ್. ಹೊಸ ವರ್ಷದ ಮನೆ ಕ್ಲೀನಿಂಗ್ ಶುರುವಾಗಿದೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನೋಡಿ ಚಳಿಗೆ ಫುಲ್ ರೋಬ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ. ಸೊ ಹೊಸ ವರ್ಷ ಇನ್ನೇನು ಬಂದೇ ಬಿಡ್ತು. ಸೊ ಹೊಸ ವರ್ಷಕ್ಕೆ ಫಸ್ಟು ಮನೆಯೆಲ್ಲ ಗಬ್ಬೆದೋಗಿದೆ. ಫಸ್ಟು ಮನೆ ಕ್ಲೀನ್ ಮಾಡೋದ್ರಿಂದ ಶುರು ಮಾಡಬೇಕು. ಮನೆ ಕ್ಲೀನ್ ಮಾಡಿ ಹೊಸ ವರ್ಷಕ್ಕೆ ಇಡೀ ಮನೇನ ಪಳ್ಳ 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 ಅಂತ ಹೊಳೆಯೋ ಥರ ರೆಡಿ ಮಾಡಬೇಕು. ಸೊ ಮನೆ ಕ್ಲೀನ್ ಮಾಡೋ ಮುಂಚೆ ನೋಡಿ, ಚಿಕನ್ ಲೋಡೆಡ್ ಫ್ರೈಸ್ ಬಂದಿದೆ. ಇದನ್ನು ತಿನ್ಬಿಟ್ಟು ಕ್ಲೀನಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಟಿ ವಿ ನೋಡಿ ಆಮೇಲೆ ಮನೆ ಕ್ಲೀನ್ ಮಾಡೋಕ್ಕೆ ಶುರು ಮಾಡೋಣ. ಸೊ ಗೈಸ್, ಕೆಳಗಡೆ ಹೋಗಿದ್ದೆ, ಗ್ರೋಸರೀಸ್ ಆರ್ಡರ್ ಮಾಡಿತ್ತು ಮತ್ತು ಫ್ಲವರ್ಸ್ ಎಲ್ಲ ಬಂದಿದೆ. ಸೊ ತಗೊಂಡು ಈಗ ಮೇಲೆ ಹೋಗ್ತಾ ಇದ್ದೀನಿ ವಾಪಸ್ ಮನೆ ಒಳಗಡೆಗೆ. ಸಿಕ್ಕಾಬಟ್ಟೆ ಭಾರ. ಹೊಸ ವರ್ಷದ ಮನೆ ಕ್ಲೀನಿಂಗ್ ಶುರುವಾಗಿದೆ. ಇಲ್ಲಿ ನೋಡಿ, ಫ್ರಿಜ್ಜಲ್ಲಿ ಇದ್ದಿದ್ದು ಐಟಮ್ಸ್ ಇದೆಲ್ಲ. ಇಷ್ಟು ಐಟಮ್ನ ಫ್ರಿಜ್ಜಿಂದ ತೆಗ್ದು ಫ್ರಿಜ್ನ ಕ್ಲೀನ್ ಮಾಡ್ತಾ ಇರೋದು. ಸೊ ಇನ್ನೂ ವಾಷಿಂಗ್ ನಡೀತಾ ಇದೆ. ಸೊ ಈ ಸೈಡ್ ಮಾತ್ರ ಸ್ವಲ್ಪ ಕ್ಲೀನ್ ಮಾಡಿರೋದು, ಇನ್ನೂ ಎಲ್ಲ ಫುಲ್ ಕ್ಲೀನ್ ಮಾಡಬೇಕು. ಇನ್ನು ಮೇಲ್ಗಡೆದೇ ಕ್ಲೀನ್ ಆಗಿಲ್ಲ. ಆಮೇಲೆ ಕೆಳಗಡೆ ಬೇರೆ ಫ್ರೀಝರ್ ಪಾರ್ಟ್ ಇದೆ, ಇದನ್ನು ಬೇರೆ ಕ್ಲೀನ್ ಮಾಡಬೇಕು. ಸೊ ಇಡೀ ಮನೇನ ಕ್ಲೀನ್ ಮಾಡೋಕೆ ಇವತ್ತು ಏನೇನು ನೋಡಿ, ಇಲ್ಲಿ ಹೆಂಗೆ ಗಬ್ಬೆದೋಗಿದೆ ಮನೆ. ಫುಲ್ ಮನೇನ ನೀಟ್ ಮಾಡಬೇಕು ಇವಾಗ ಒಂದು ಕಡೆಯಿಂದ. ಗೈಸ್, ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಆಯಿತಾ. ಎಷ್ಟು ಗಲೀಜಾಗಿದ್ದು ಮನೆ, ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ಆಗಲೇ ನೀವು ನೋಡಿದಾಗ ಹೇಗಿತ್ತು ಮನೆ, ಈಗ ನೋಡಿ ನೀಟಾಗಿ ಹೆಂಗೆ ಕ್ಲೀನ್ ಆಗಿದೆ. ಇಲ್ಲೆಲ್ಲ ಐಟಮ್ ಇದೆಲ್ಲ ನೀಟ್ ಮಾಡಿ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ. ಸೊ ಈಗ ಲಿವಿಂಗ್ ರೂಮ್ದು ಇಷ್ಟು ನೀಟಾಗಿದೆ. ಸೊ ಗೈಸ್, ಇವತ್ತು ಪ್ಲ್ಯಾನ್ ಏನು ಅಂದರೆ, ಮಧ್ಯರಾತ್ರಿ 12 ಗಂಟೆಗೆ ದೇವಸ್ಥಾನಕ್ಕೆ ಹೋಗಬೇಕು. ಸೊ 3 ವರ್ಷದಿಂದ ನಾನು ಆ್ಯಕ್ಚುಲಿ ಪ್ರತಿ ವರ್ಷ ಮಿಸ್ ಮಾಡಿದಾಗೆ 12 ಗಂಟೆ ರಾತ್ರಿ ಅಂದರೆ ಬೆಳಗಿನ ಜಾವ ಹೊಸ ವರ್ಷಕ್ಕೆ ಪ್ರತಿ ದಿವಸ ಇಲ್ಲೊಂದು ವಿನಾಯಕ ದೇವಸ್ಥಾನ ಇದೆ, ಗಣೇಶನ ದೇವಸ್ಥಾನ. ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದಾಯ್ತಾ. 12 ಗಂಟೆ ರಾತ್ರಿ ಮಧ್ಯಾಹ್ನ ಹೊಸ ವರ್ಷ ಆದಾಗ ನಾನು ಆ ದೇವಸ್ಥಾನದಲ್ಲಿ ಇರ್ತೀನಿ. ಸೊ ಪಾಸ್ಟ್ 3 ಇಯರ್ಸಿಂದ ಫಾಲೋ ಮಾಡ್ಕೊಂಬರ್ತಾ ಇರೋದು, ಈ ವರ್ಷ ಮಿಸ್ ಮಾಡಬಾರ್ದು ಅಂತ ಈ ವರ್ಷವೂ ಹೋಗ್ತೀವಿ. ಸೊ ಸ್ವಲ್ಪ ರೆಡಿ ಆಗಬೇಕು ನೀಟಾಗಿ. ಅದಕ್ಕಿಂತ ಮುಂಚೆ ಏನಾಗಿದೆ, ಸೊ ನೀವು ಮನೆಯದು ವಾಲ್ ನೋಡಿದರೆ ಕಂಪ್ಲೀಟ್ ವೈಟ್ ಆಯಿತಾ. ಇಲ್ಲೇನಾಗಿದೆ, ಕೆಲವೊಂದು ಕಡೆ ತುಂಬ ಗಲೀಜಾಗಿಬಿಟ್ಟಿದೆ, ಮಾರ್ಕ್ಗಳಾಗಿದೆ. ಸೊ ಆ ಮಾರ್ಕ್ಗೆ ಪೇಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಹೊಸ ವರ್ಷಕ್ಕೆ ಮುಂಚೆ. ನೋಡಿ, ಇಲ್ಲಿ ಕಾಣ್ತಾ ಇದೆ ನಿಮಗೆ, ಈ ಥರ ವೈಟ್ ವಾಲ್ ಮೇಲೆ ಈ ಥರ ಮಾರ್ಕ್ಗಳಾಗಿದೆ ಕೆಲವೊಂದು ಕಡೆ. ಸೊ ಇದನ್ನೆಲ್ಲ ಇವಾಗ ಪೇಂಟ್ ಮಾಡಿ ರೆಡಿ ಮಾಡಿಬಿಡ್ತೀನಿ. ಸೊ ನೋಡಿ, ಪೇಂಟ್ ಡಬ್ಬ ಇಲ್ಲಿದೆ ಮತ್ತು ರೋಲರ್ ಇದೆ, ಪೇಂಟ್ ಬ್ರಷ್. ಸೊ ವೈಟ್ ಗೋಡೆ ಆಗಿರೋದಕ್ಕೆ ಗಲೀಜು ಯಾವಾಗ ಬೇಕಾದರೂ ಆಗ್ಬೋದು ಅಂತ ಎಲ್ಲ ಐಟಮ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲೇ. ಸೊ ಪೇಂಟ್ನ ಇವಾಗ ರಿಮೂವ್ ಮಾಡಿ ಸ್ವಲ್ಪ ಎಲ್ಲೆಲ್ಲಿ ಮಾರ್ಕ್ ಆಗಿದೆ ಅಲ್ಲೆಲ್ಲ ನೀಟಾಗಿ ಪೇಂಟ್ ಮಾಡೋಣ ಬನ್ನಿ. ಸೊ ಗೈಸ್, ಪೇಂಟ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಫಸ್ಟು ನೀಟಾಗಿ. ಸೊ ಈ ಬ್ಲ್ಯಾಕ್ ಮಾರ್ಕ್ ಎಲ್ಲ ಹೋಗೋ ಥರ ನೀಟಾಗಿ ಬಣ್ಣ ಹೊಡೆಯೋದು. ಇವಾಗ ಜೋರಾಗಿ ಹೊಡೆಯೋಕ್ಕೆ ಭಯ, ಯಾಕಂದರೆ ಕೆಳಗಡೆ ಫುಲ್ ಕಾರ್ಪೆಟ್ ಆಯಿತಾ. ನಮ್ಮ ಇಂಡಿಯಾದಲ್ಲಾದರೆ ಗ್ರನೈಟ್ಸು ಅಥವಾ ಮಾರ್ಬಲ್ಸ್ ಹಾಕಿರ್ತೀವಿ, ನೀಟಾಗಿ ಕ್ಲೀನ್ ಮಾಡ್ಕೊಬೋದು ಏನಾದರೂ ಪೇಂಟ್ ಬಿದ್ದೋದ್ರೆ. ಇಲ್ಲಿ ಕೆಳಗಡೆ ಫುಲ್ ಕಾರ್ಪೆಟ್ ಇರೋದಕ್ಕೆ ಜೋರಾಗಿ ಹೊಡೆದು ಏನಾದರೂ ಕಾರ್ಪೆಟ್ ಮೇಲೆ ಪೇಂಟ್ ಬಿದ್ದರೆ ಆ ಕಾರ್ಪೆಟ್ನ ಕ್ಲೀನ್ ಮಾಡೋದಕ್ಕೆ ಇನ್ನೊಂದು ಕೆಲಸ ಆಗೋಗುತ್ತೆ. ಅದು ಇನ್ನೂ ದೊಡ್ಡ ಹೆಡೇಕು. ಅದಕ್ಕೆ ಎಷ್ಟು ಸ್ಲೋವಾಗಿ ಆಗುತ್ತೋ ಅಷ್ಟು ಸ್ಲೋವಾಗಿ ಮಾಡಬೇಕು ಇದು. ಸೊ ಇದಾದಮೇಲೆ ಸ್ವಲ್ಪ ಡ್ರೈ ಆದಮೇಲೆ ಇನ್ನೊಂದು ಕೋಟ್ ಇದ ಮೇಲೆ ಹೊಡೆದ್ಬಿಟ್ರೆ ನೀಟಾಗಿ ಸೆಟ್ ಆಗಿಬಿಡುತ್ತೆ. ಇದೇ ಥರ ಮನೆ ತುಂಬ ಅಲ್ಲಿ ಅಲ್ಲಿ ಇದೆ. ಸೊ ಹುಡುಕಿ ಇವಾಗ ಪ್ಯಾಚ್ ಮಾಡಿಬಿಡ್ತೀನಿ ಎಲ್ಲ. ಕೊನೆಗೂ ಎಲ್ಲ ಕೆಲಸ ಮುಗೀತು, ಕ್ಲೀನಿಂಗ್ ಆಯಿತು. ಮನೆಗೆ ಎಲ್ಲಲ್ಲಿ ಪೇಂಟ್ ಹೊಡಿಬೇಕಿತ್ತು, ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ಇವಾಗೇನಿದು ರೆಡಿ ಆಗಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಬೇಕು. ಯಾಕೆ ಅಂದರೆ 12 ಗಂಟೆಗೆ ದೇವಸ್ಥಾನಕ್ಕೆ ಹೋಗಬೇಕು ಅಲ್ವಾ ನಾವು. ಟೈಮ್ ಪಾಸ್ ಮಾಡಬೇಕು ಅಲ್ಲಿ ತನಕ, ಒಂದು 11:30 ತನಕ. ಅಲ್ಲಿವರೆಗೂ ಒಂದು ಸ್ವಲ್ಪ ಟಿ ವಿ ನೋಡಿ ಟೈಮ್ ಪಾಸ್ ಮಾಡೋಣ, ಆಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಸೊ ಎಲ್ಲರೂ ನ್ಯೂ ಇಯರ್ಗೆ ಪಾರ್ಟಿ ಮಾಡಿ ಶುರು ಮಾಡಿದ್ರೆ ನಾವು ದೇವಸ್ಥಾನದಿಂದ ಶುರು ಮಾಡೋಣ, ದೇವ್ರ ದರ್ಶನ ಮಾಡಿ ಅಂತ ದೇವಸ್ಥಾನಕ್ಕೆ ಬಂದಿರೋದು. ಸೊ ಈಗ ಗಣಪತಿಯ ದರ್ಶನ ಮಾಡಿ ಪೂಜೆ 12 ಗಂಟೆಗೆ ಕರೆಕ್ಟಾಗಿ 5 ನಿಮಿಷ ಇದೆ ಇಲ್ಲಿ UK ಅಲ್ಲಿ. ಸೊ 12 ಗಂಟೆಗೆ ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ವಾಪಸ್ ಮನೆಗೆ ಹೋಗಿ ರೆಸ್ಟ್ ಮಾಡೋದು. ಆ್ಯಕ್ಚುಲಿ ಮೇಯ್ನ್ ದೇವಸ್ಥಾನ ಬಂದು ಇದು ಆಯಿತಾ, ಬಟ್ ರಿನೋವೇಷನ್ ವರ್ಕ್ ನಡೀತಾ ಇದೆ. ಅದಕ್ಕೋಸ್ಕರ ದೇವಸ್ಥಾನ 1 ವರ್ಷದಿಂದ ಕ್ಲೋಸ್ ಆಗಿದೆ ಇದು. ಸೊ ಈ ಕೆಲಸ ಎಲ್ಲ ಮುಗಿದ್ಮೇಲೆ ಈ ದೇವಸ್ಥಾನ ಓಪನ್ ಆಗುತ್ತೆ. ಬಟ್ ಸದ್ಯಕ್ಕೆ ಇಲ್ಲಿ ಸೈಡಲ್ಲಿ ಒಂದು ಚಿಕ್ಕ ಜಾಗ ಇದೆ,
ಇಲ್ಲೇ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾಯಿದ್ದಾರೆ ಸದ್ಯಕ್ಕೆ. ಸೊ ಈ ಒಂದು ರಿನೋವೇಷನ್ ಕೆಲಸ ಮುಗಿದ್ಮೇಲೆ ಕಂಪ್ಲೀಟಾಗಿ ಇಲ್ಲಿ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನದ ಒಂದು ದೊಡ್ಡ ಪೂಜೆ ನಡೆಯುತ್ತೆ ಓಪನಿಂಗ್. ಇಲ್ಲಿ ನೋಡಿ ಎಂಟ್ರೆನ್ಸಲ್ಲಿ ಒಂದು ಗಣಪತಿ ಇದೆ. ಕೈ ಮುಕ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ, ಹೊಸ ವರ್ಷ 2026 ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಓಂ ಗ್ರಾಂ ಗ್ರೌಂ ಗಂಗಣಪತಯೇ ನಮಃ. ನೋಡಿ ಪ್ರಸಾದ ಅಂತ ಒಂದು ಸ್ವೀಟ್ ಮತ್ತು ಹಾಲು ಕೊಡ್ತಾ ಇದ್ದಾರೆ ದೇವಸ್ಥಾನದಲ್ಲಿ. ಸೊ ಒಂದು ಕಪ್ ಹಾಲು ತಗೊಂಡು ಕುಡಿಯೋಣ ನಾವು. ಹೊಸ ವರ್ಷಕ್ಕೆ ಶುಭಾರಂಭ. ಥ್ಯಾಂಕ್ ಯು. ಹೊಸ ವರ್ಷಕ್ಕೆ ಹಾಲು ಕುಡಿತಾ ಶುಭಾರಂಭ ಮಾಡ್ತಾಯಿದ್ದೀವಿ. ಸೊ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ, ಎಲ್ಲರಿಗೂ ಒಳ್ಳೆಯದಾಗಲಿ ಲೈಫಲ್ಲಿ. ನೀವೆಲ್ಲ ಏನು ಅಂದ್ಕೊತೀರೋ ಅದೆಲ್ಲ ಆಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ದೇವ್ರ ಹತ್ರ ಅಫ್ಕೋರ್ಸ್. ಸೊ ನನ್ನ ನ್ಯೂ ಇಯರ್ ರೆಸಲ್ಯೂಷನ್ ಏನು ಅಂದರೆ, ನಾನು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆಗಬೇಕು ಮತ್ತು ಈ ಒಂದು ವ್ಲಾಗ್ಸಲ್ಲಿ ಸ್ವಲ್ಪ ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡೋಣ ಅಂತ 2026 ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಮಟ್ಟಿಗೆ ಅದನ್ನು ಫಾಲೋ ಮಾಡೋಕ್ಕಾಗುತ್ತೆ ಅಂತ. ಆದಷ್ಟು ಮಟ್ಟಿಗೆ ಫಾಲೋ ಮಾಡಿ ಕನ್ಸಿಸ್ಟೆಂಟಾಗಿದ್ದು ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ 2026. ಸೊ ಗೈಸ್ ವಾಪಸ್ ಮನೆಗೆ ಬಂದಿದ್ದಾಯಿತು. ಸೊ ಒಂದು ಚಿಕ್ಕ ಕೇಕ್ ಇದೆ, ಹೊಸ ವರ್ಷಕ್ಕೆ ಒಂದು ಸ್ವೀಟ್ ತಿಂತ ಕೇಕ್ ಕಟ್ ಮಾಡಿ ಶುಭಾರಂಭ ಮಾಡೋಣ ಅಂತ. ಒಂದು ಪುಟಾಣಿ ಮಿಲ್ಕ್ ಕೇಕ್ ಇದೆ. ಸೊ ಈ ಮಿಲ್ಕ್ ಕೇಕ್ ಮೇಲೆ ಕ್ಯಾಂಡಲ್ ಇಟ್ಟು ಕ್ಯಾಂಡಲ್ ಹಚ್ಚಿ ನ್ಯೂ ಇಯರ್ನ ಶುರು ಮಾಡೋಣ ಬನ್ನಿ. ಸೊ ಕ್ಯಾಂಡಲ್ಗೆ ಲೈಟಿಂಗ್ ಮಾಡಿ ಆಯಿತು. ಹ್ಯಾಪಿ ನ್ಯೂ ಇಯರ್. ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ. ಬಾಯ್.